ಪುಟ್ಟಮನೆ ಮುರಿದ ಕನಸು ಮುಂದುವರೆದ ಭಾಗ 2. ಪವಿತ್ರ ಮನೆ ಬಿಟ್ಟು ಹೋಗುವ ಮುನ್ನ ಕೊನೆಯ ಬಾರಿಯಾದರೂ ಹೆತ್ತವರನ್ನು ನೋಡಬೇಕೆನಿಸಿತು. ಮೆಲ್ಲನೆ ತನ್ನ ಕೋಣೆಯ ಕದವನ್ನು ತೆರೆದು ನಿದ್ರಿಸುತ್ತಿದ್ದ ಅಪ್ಪ ಅಮ್ಮನ ಮುಖವನ್ನು ದೂರದಿಂದಲೇ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡಿದಳು. ಮನಸ್ಸಿನಲ್ಲೇ ಅಪ್ಪನ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಬೇಡಿ ಹೊರಟಳು. ಅಷ್ಟರಲ್ಲಿ ಅನುಕುಮಾರ್ ಫೋನ್ ಮಾಡುತ್ತಾನೆ. ಅನುಕುಮಾರ್: ಪವಿತ್ರ, ನಾನು, ನನ್ನ ಗೆಳೆಯ ಚೇತನ್ ಮತ್ತು ನಿನ್ನ ಗೆಳತಿ ಸ್ನೇಹ ಎಲ್ಲರೂ ನಿನ್ನ ಮನೆಯ ಹೊರಗಡೆ ನಿಂತಿದ್ದೇವೆ. ಯಾರ ಕಣ್ಣಿಗೂ ಬೀಳದೆ ಮೆಲ್ಲನೆ ಹೊರಗೆ ಬಾ ಎಂದನು. ಪವಿತ್ರ ಕಾಲಿನ ಸದ್ದಾಗದಂತೆ ಮುಖ್ಯ ಕದವನ್ನು ತೆರೆದು ಕತ್ತಲಿನಲ್ಲಿ ಹೊರಗೆ ಬಂದಳು. ಮಗಳನ್ನು ಅಗಲುತ್ತಿರುವ ಮನೆ ಮೂಕ ಪ್ರೇಕ್ಷಕನಂತೆ ನಿಂತಿತ್ತು. ತಕ್ಷಣ ಅನು, ಪವಿತ್ರ ಮತ್ತು ಅವರ ಸ್ನೇಹಿತರೆಲ್ಲರೂ ಸೇರಿ ಅಲ್ಲಿಂದ ದಟ್ಟವಾದ ಕಾಡಿನ ಕಡೆಗೆ ತಮ್ಮ ಪಯಣವನ್ನು ಬೆಳೆಸಿದರು. ಮರುದಿನ ಬೆಳಗ್ಗೆ ಇಬ್ಬರ ಮನೆಯಲ್ಲೂ ತಲ್ಲಣ ಸೃಷ್ಟಿಯಾಯಿತು. ಪವಿತ್ರ ಮತ್ತು ಅನುಕುಮಾರ್ ಇಬ್ಬರೂ ಓಡಿ ಹೋಗಿರುವುದು ಬೆಳಕಿಗೆ ಬಂತು. ಸಮಾಜದಲ್ಲಿ ತಮ್ಮ ಮಾನ ಮರ್ಯಾದೆ ಹೋಯಿತಲ್ಲ ಎಂಬ ಆತಂಕ ಮತ್ತು ತೀವ್ರ ಕ್ರೋಧ ಅವರ ಕಣ್ಣುಗಳನ್ನು ಕುರುಡು ಮಾಡಿತು. ಇದರ ಬೆನ್ನಲ್ಲೇ 2 ಮನೆಗಳಲ್ಲಿ ಒಂದು ಕರಾಳ ಸಂಚು ರೂಪಿತವಾಯಿತು. ಅನುಕುಮಾರ್ ತಂದೆ ರಹಸ್ಯವಾಗಿ ರೌಡಿ ಗ್ಯಾಂಗ್ ಒಂದನ್ನು ಕರೆಸಿ ಸುಪಾರಿ ಕೊಡುತ್ತಾನೆ. ಅನುಕುಮಾರ್ ತಂದೆ: ಆ ಹುಡುಗಿ ಎಲ್ಲೇ ಇದ್ದರೂ ಹುಡುಕಿ ಸಾಯಿಸಿಬಿಡಿ, ಆದರೆ ನನ್ನ ಮಗನಿಗೆ ಒಂದು ಸಣ್ಣ ಗಾಯವೂ ಆಗಬಾರದು. ಅವನನ್ನು ಜೋಪಾನವಾಗಿ ನನ್ನ ಬಳಿ ಕರೆದುಕೊಂಡು ಬನ್ನಿ ಎಂದನು. ಅದೇ ಸಮಯಕ್ಕೆ ಇತ್ತ ಕಡೆ ಪವಿತ್ರಾಳ ತಂದೆಯು ಮತ್ತೊಂದು ರೌಡಿ ಗುಂಪನ್ನು ಭೇಟಿಯಾಗಿ ಕ್ರೂರವಾಗಿ ಆರ್ಡರ್ ಮಾಡುತ್ತಾನೆ. ಪವಿತ್ರ ತಂದೆ: ತನ್ನ ಮಗಳನ್ನು ಪುಸಲಾಯಿಸಿ ಕರೆದುಕೊಂಡು ಹೋದ ಆ ಹುಡುಗನನ್ನು ಪ್ರಾಣದಿಂದ ಬಿಡಬೇಡಿ, ಅವನನ್ನು ಅಲ್ಲೇ ಮುಗಿಸಿಬಿಡಿ. ಆದರೆ ನೆನಪಿರಲಿ, ನನ್ನ ಮಗಳು ನಮಗೆ ಸುರಕ್ಷಿತವಾಗಿ ಸಿಗಬೇಕು ಎಂದನು. ಆದರೆ ತಮ್ಮದೇ ಹೆತ್ತವರು ತಮಗೆ ಯಮಸ್ವರೂಪಿಯಾಗಿ ರೌಡಿಗಳನ್ನು ಬೆನ್ನಿಗೆ ಬಿಟ್ಟಿದ್ದಾರೆ ಎಂಬ ಕಟು ಸತ್ಯ ತಿಳಿಯದ ಆ ಮುಗ್ಧ ಪ್ರೇಮಿಗಳು ವಿಧಿಯ ಕ್ರೂರ ಆಟಕ್ಕೆ ಸಿಲುಕಲು ಸಜ್ಜಾಗುತ್ತಿದ್ದರು. ಕಗ್ಗತ್ತಲ ರಾತ್ರಿಯಲ್ಲಿ ಹೆತ್ತವರನ್ನು ಅಗಲಿ ಕಾಡಿನ ಹಾದಿ ಹಿಡಿದ ಮುಗ್ಧ ಪ್ರೇಮಿಗಳಾದ ಪವಿತ್ರ ಮತ್ತು ಅನುಕುಮಾರ್ಗೆ ತಮಗಾಗಿ ಕರಾಳ ಭವಿಷ್ಯ ಕಾಯುತ್ತಿದೆ ಎಂಬ ಅರಿವಿಲ್ಲದೆ ದಟ್ಟವಾದ ಕಾಡಿನ ಹಾದಿಯಲ್ಲಿ ಸ್ನೇಹಿತರಾದ ಚೇತನ್ ಮತ್ತು ಸ್ನೇಹ ಒಟ್ಟಿಗೆ ಸಾಗುತ್ತಿದ್ದ ಆ 4 ಜೀವಗಳಿಗೆ ವಿಧಿಯ ಕ್ರೂರ ಆಟ ಎದುರಾಗುವ ಸಮಯ ಹತ್ತಿರವಾಗುತ್ತಿತ್ತು. ಮುಂದೇನಾಗುತ್ತೆ? ಪ್ರಿಯ ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಅಪ್ಪಟ ಕನ್ನಡ ಅಭಿಮಾನಿ ಸ್ನೇಹಿತೆ. ಧನ್ಯವಾದಗಳು.